ಸಿಎಂ ಆಗಿ ಬಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ಪಟ್ಟ ಕೈ ತಪ್ಪಿದೆ. ಇಲ್ಲಿ ಪರಾವೂರಲ್ಲಿ ಸತತ 6 ಬಾರಿ ಗೆಲುವು ಕಂಡಿದ್ದದ್ದು ಸತೀಶನ್. ಪರಾವೂರು ಅಂತ ಅವರ ಒಂದು ಕ್ಷೇತ್ರ 6 ಬಾರಿ ಗೆದ್ದಿದ್ದದ್ದು ಅಂದರೆ ಹತ್ತಿರ 30 ವರ್ಷ ಅಂತ ಅಂದ್ಕೊಂಡ್ರು. ಗೆದ್ದಿರೋದೇ 30 ವರ್ಷ ಅಂದರೆ ಅಷ್ಟರ ಮಟ್ಟಿಗೆ ಆ ವ್ಯಕ್ತಿ ಅಲ್ಲಿ ಫೇಮಸ್ ಆಗಿದ್ರು. ಆ ಜನಗಳಿಗೆ ಅವರು ಬೇಕಾಗಿದ್ರು ಅಂತ ಅರ್ಥ. ಇಲ್ಲಿ 2021 26ವರೆಗೂ ಪ್ರತಿಪಕ್ಷದ ನಾಯಕರಾಗಿಯೂ ಕೂಡ ಸತೀಶನ್ ಕೆಲಸ ಮಾಡಿದ್ದಾರೆ. ಅಲ್ಲಿ ಅಂದರೆ ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಪ್ರತಿಪಕ್ಷದ ನಾಯಕರಾಗಿ ಲೀಡರ್ ಆಫ್ ಆಪೋಸಿಷನ್ ಆಗಿ ಸುಮಾರು 5 ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಿದ್ರು. ಕಾಂಗ್ರೆಸ್ ಕೇರಳದಲ್ಲಿ ಎಲ್ಲೆಲ್ಲಿ ಕಟ್ಟಕಡೆಯ ಸ್ಥಳಗಳಲ್ಲಿ ಒಂದು ರೀತಿಯಲ್ಲಿ ಮೂಲೆಗುಂಪಾಗಿರತಕ್ಕಂಥ ಪ್ರದೇಶಗಳಲ್ಲಿ ಕಾರ್ಯಕರ್ತರು ಹುರುಪನ್ನು ಉತ್ಸಾಹವನ್ನು ಕಳ್ಕೊಂಡಿರತಕ್ಕಂಥ ಭಾಗದಲ್ಲಿ ಲೀಡರ್ಗಳಿಗೆ ಅಸಹನೆ ಇದ್ದಂಥ ಸಂದರ್ಭದಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಆಯ್ಕೆಯಾದಂಥವರು ಇದೇ ಬಿ ಡಿ ಸತೀಶನ್ ಅವರು. ಆ ರೀತಿ ಆಯ್ಕೆಯಾಗಿ ರೂಲಿಂಗ್ ಪಾರ್ಟಿ ಲೆಫ್ಟ್ ಇತ್ತಲ್ಲ ರೂಲಿಂಗ್ ಪಾರ್ಟಿ, ಸೊ ಆ ಪಾರ್ಟಿ ವಿರುದ್ಧವಾಗಿ ಸಾಕಷ್ಟು ರೀತಿಯಲ್ಲಿ ಸಂರಚನಾ ರೀತಿಯಲ್ಲಿ ಅವರೇನು ಮಾಡ್ತಾರೆ ಅಂದರೆ ಒಂದು ಹೋರಾಟವನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ. ರೂಲಿಂಗ್ ಪಾರ್ಟಿಯ ವೈಫಲ್ಯಗಳು, LDF ಏನೇನು ವೈಫಲ್ಯ ಉಳಿದಿದೆ, ಎಲ್ಲೆಲ್ಲಿ ಅವರು ಹಗರಣಗಳನ್ನು ಮಾಡ್ತಾ ಇದ್ದಾರೆ, ಕೇರಳ ಜನತೆಗೆ ಹೇಗೆ ಮೋಸ ಮಾಡ್ತಾ ಇದ್ದಾರೆ, ಈ ರೀತಿ ಹೋರಾಟಗಳನ್ನು ಸಂಘಟಿಸುವಲ್ಲಿ ಸತೀಶನ್ ಅವರು ಬಹಳ ಮುಂಚೂಣಿಯಲ್ಲಿದ್ದರು. CM ಪಿಣರಾಯಿ ವಿಜಯನ್ ಇದ್ರಲ್ಲ, ಅವರು ಸರ್ಕಾರದ ವಿರುದ್ಧವಾಗಿ ನಿರಂತರ ಹೋರಾಟವನ್ನು ಮಾಡಿದ್ರು. ವಿರೋಧ ಪಕ್ಷದ ನಾಯಕನಾಗಿ ಸಮರ್ಥ ಹೋರಾಟ ಇತ್ತು ಅವರ ಕಡೆಯಿಂದ. ಕೇರಳ KPCC ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ರು ಸತೀಶನ್ ಅವರು. ವೃತ್ತಿಯಲ್ಲಿ ವಕೀಲರಾಗಿದ್ದರು ಸತೀಶನ್ ಅವರು, ವೃತ್ತಿಯಿಂದ ಅವರು ಅಡ್ವೊಕೇಟ್ ಅವರು. ಕೇರಳ ನೂತನ ಮುಖ್ಯಮಂತ್ರಿಯಾಗಿ ಇದೀಗ ಸತೀಶನ್ ಆಯ್ಕೆಯಾಗಿದ್ದಾರೆ. ಇವರೊಂದು ಮಾತು ಬಹಳ ಇಂಟ್ರೆಸ್ಟಿಂಗ್. ಇಲ್ಲಿ ಸತೀಶನ್ ಅವರ ಮಾತು ಏನಂತ ಹೇಳಿದ್ರೆ, ನನ್ನನ್ನು ನೀವು ಮಾಡಿದ್ರೆ ಮುಖ್ಯಮಂತ್ರಿ ಮಾಡಿ, ಆದರೆ ನಾನು CM ಆಗ್ತೀನಿ, ಮಾಡಿದ್ರೆ CM ಮಾಡಿ, ಇಲ್ವಾ ಬರೀ MLA ಆಗಿರ್ತೀನಿ ಹೊರತು ಇನ್ಯಾವುದೇ ಪೋಸ್ಟ್ ನನಗೆ ಕೇರಳದಲ್ಲಿ ಬೇಕಾಗಿಲ್ಲ. ಖಡಕ್ಕಾಗಿ ಹೇಳಿಬಿಟ್ರು. ಕಾರಣ ಹೋರಾಟದ ಕಿಚ್ಚಿದಂಥ ಮನುಷ್ಯ, ಹೋರಾಟ ಮಾಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ವೇಣುಗೋಪಾಲ್ಗಿಂತ ಒಂದು ತೂಕ ಜಾಸ್ತಿ ಕೆಲಸ ಮಾಡಿರೋದು ಇದೇ ಸತೀಶನ್. ರಮೇಶ್ ಚೆನ್ನಿತ್ತಾಲ ಇವರಿಗಿಂತ ಮುಂಚೆ ಲೀಡರ್ ಆಫ್ ಆಪೋಸಿಷನ್ ಆಗಿದ್ದರು ಕೇರಳದಲ್ಲಿ. ಅವ್ರು ಕೆಲಸ ಮಾಡಿಲ್ಲ ಅಂತಲ್ಲ, ಆದರೆ ಸತೀಶನ್ ಈಗ ರೀಸೆಂಟ್ ಟೈಮ್ಸಲ್ಲಿ ತೀರಾ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಇವರು UDF ಒಕ್ಕೂಟಕ್ಕೆ 100 ಸೀಟ್ ದಾಟಿಸಬೇಕು ಅಂದರೆ 100 ಸೀಟ್ ದಾಟಿಸಬೇಕು ಅಂದರೆ ಸುಮ್ಮನೆ ವಿಚಾರ ಅಲ್ಲ ಅದು. 100 ಸೀಟ್ ದಾಟಿಸುವಲ್ಲಿ ಕೇರಳದ ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡು ಲೀಡರ್ ಆಫ್ ಆಪೋಸಿಷನ್ ಆಗಿಯೂ ಕೆಲಸವನ್ನು ಮಾಡಿಕೊಂಡು ಹೋರಾಟವನ್ನು ಕೂಡ ಸಂಘಟನೆ ಮಾಡಿದ್ರಲ್ಲ, ಆ ಕಾರಣಗಳಿಗೆ ಪಕ್ಷ ತಕಡಿಯಲ್ಲಿ ಎಲ್ಲರ ತೂಕವನ್ನು ಹಾಕಿದಾಗ, ಎಲ್ಲರ ಕೆಲಸಗಳ ತೂಕವನ್ನು ಹಾಕಿದಾಗ ಸತೀಶನ್ ತೂಕ ಜಾಸ್ತಿ ಬಂದಿದೆ. ಹಾಗಾಗಿ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ಸಲ್ಲಿ ಆಯ್ಕೆ ಮಾಡಿರೋದು. AICC ಅಧ್ಯಕ್ಷರು ಪಕ್ಷದ ಅನೇಕ ನಾಯಕರಿಗೆ ಧನ್ಯವಾದ ತಿಳಿಸಿದ್ದಾರೆ ಸತೀಶನ್ ಅವರು. ನನ್ನನ್ನು CM ಆಗಿ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಿರುವನಂತಪುರಂನಲ್ಲಿ ನೂತನ CM ಸತೀಶನ್ ಅವರ ಹೇಳಿಕೆ ಇದು. ಅಧ್ಯಕ್ಷರಾಗಿದ್ದರೂ CM ಆಗಿದ್ದಾರಲ್ಲಿ. ಕೇರಳ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇತ್ತಲ್ಲ, ಅದರ ಅಧ್ಯಕ್ಷರು ಆಗಿದ್ದರು ಇವರು. ಲೀಡರ್ ಆಫ್ ಆಪೋಸಿಷನ್ ಕೂಡ ಕೆಲಸವನ್ನು ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಇದೀಗ ಅವರನ್ನು ಇಲ್ಲಿ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ವೇಣುಗೋಪಾಲ್ ಇದ್ದಾರಲ್ಲ, ನನ್ನ ಆತ್ಮೀಯ ಫ್ರೆಂಡ್ ಅವರು, ತುಂಬ ಆಪ್ತ ಮಿತ್ರ ನನಗೆ ಅಂತ ಸತೀಶನ್ ಮಾತಾಡಿದ್ದಾರೆ. ನಾನು ವೇಣುಗೋಪಾಲ್ ಇಬ್ಬರು ಸೇರ್ಕೊಂಡು ಕೆಲಸವನ್ನು ಮಾಡ್ತೇವೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಬಣಗಳೇ ಇಲ್ಲ, ಗುಂಪು ಅಂತ ನಮ್ಮ ಪಾರ್ಟಿಯಲ್ಲಿ ಇಲ್ಲವೇ ಇಲ್ಲ ರೀ. ಮುಖ್ಯಮಂತ್ರಿ ಅಂತ ಬಂದಾಗ ಒಂದಷ್ಟು ಸ್ಪರ್ಧೆ ಇರುತ್ತಷ್ಟೇ, ಅದು ಗುಂಪಲ್ಲ. ಅದನ್ನು ಕಾಂಪಿಟೇಷನ್ ಅಂತ ಕರೀಬೇಕೇ ವಿನಃ ಗುಂಪುಗಾರಿಕೆ, ಹಾಗೆ ದ್ವೇಷ, ಸಿಟ್ಟು, ಸೇಡು ಈ ಕ್ಯಾಟಗರಿಗೆ ಒಂದು ಸ್ಪರ್ಧೆಯನ್ನು ಯಾರೂ ತಂದು ನಿಲ್ಲಿಸಬಾರದು. ಚುನಾವಣೆ ವೇಳೆ ಕೊಟ್ಟಂಥ ಭರವಸೆಗಳನ್ನು ನಾವು ಈಡೇರಿಸ್ತೀವಿ. ಚುನಾವಣೆ ವೇಳೆಯಲ್ಲಿ ಕಾರ್ಯಕರ್ತರು ಪಕ್ಷದ ಗೆಲುವಿಗೆ ಶ್ರಮಿಸಿದ್ದಾರೆ. ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ತಿರುವನಂತಪುರಂನಲ್ಲಿ ನೂತನ CM ಸತೀಶನ್ ಅವರ ಹೇಳಿಕೆ ಇದು. ಸತೀಶನ್ ರಾಜಕೀಯ ಹಾದಿ ಹೇಗೆ ಅಂದರೆ, ಮೇ 31, 1964 ಕೊಚ್ಚಿಯ ನೆಟ್ಟೂರಲ್ಲಿ ಇವರು ಹುಟ್ಟಿದ್ದು. ನೆಟ್ಟೂರು ಪನಂಗಾಡ್ ಶಾಲೆಗಳಲ್ಲಿ ಆರಂಭಿಕ ಶಿಕ್ಷಣ ಆಗುತ್ತೆ ಇವ್ರದ್ದು. ಎರ್ನಾಕುಲಂನ ತೇವರಾದ ಕಾಲೇಜಲ್ಲಿ ಪದವಿ ಶಿಕ್ಷಣ ಮಾಡ್ಕೊಳ್ತಾರೆ. ಸೇಕ್ರೆಡ್ ಹಾರ್ಟ್ ಕಾಲೇಜಲ್ಲಿ ಪದವಿಯನ್ನು ಕಂಪ್ಲೀಟ್ ಮಾಡ್ಕೊಳ್ತಾರೆ ಇವರು. ಸ್ನಾತಕೋತ್ತರ ಸಮಾಜ ಸೇವೆಯಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಕೂಡ ಮಾಡ್ಕೊಂಡಿದ್ದಾರೆ ಇವರು. ಕಾಲೇಜ್ ಆಫ್ ಸೋಷಿಯಲ್ ಸೈನ್ಸಸ್ನಲ್ಲಿ ಡಿಪ್ಲೊಮೊ ಮಾಡ್ಕೊಳ್ತಾರೆ. ರಾಜಗಿರಿಯಲ್ಲಿ ಕಾಲೇಜ್ ಆಫ್ ಸೋಷಿಯಲ್ ಸೈನ್ಸಸ್ ಇದೆ ಅಲ್ಲಿ. ತಿರುವನಂತಪುರದ ಕೇರಳ ಲಾ ಅಕಾಡೆಮಿಯಿಂದ LLB ಪದವಿಯನ್ನು ಕೂಡ ಪಡ್ಕೊಳ್ತಾರೆ. 1987 ಮಹಾತ್ಮ ಗಾಂಧಿ ವಿವಿ ಯೂನಿಯನ್ ಅಧ್ಯಕ್ಷರಾಗ್ತಾರೆ ಇವರು. 1996 ಪರವೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾರೆ. ಮೊದಲ ಬಾರಿಯ ಸ್ಪರ್ಧೆಯಲ್ಲಿ ಸೋಲ್ತಾರೆ ಸತೀಶನ್ ಅವರು. 2001 ಮತ್ತೆ ಪರವೂರಿಂದನೇ ಸ್ಪರ್ಧೆ ಮಾಡ್ತಾರೆ. ಅಲ್ಲಿಂದ ಗೆಲುವನ್ನು ಕಂಡಿರೋದು ಇವರ ನಾಗಾಲೋಟ ನಡೀತಾ ಬರ್ತಾ ಇದೆ. ಸೊ ಹಾಗಾಗಿ ಕೇರಳ ಒಂದು ವಿಚಾರಕ್ಕೆ ಅಂತ ಬಂದಾಗ ಸತೀಶನ್ ಅವರ ಒಂದು ಸೇವೆಯನ್ನು ಕಾಂಗ್ರೆಸ್ ಪಾರ್ಟಿ ಮರೆತಿಲ್ಲ ಅಂತ ಇಲ್ಲಿ ಗೊತ್ತಾಗಿದೆ. ಕೆಲಸ ಮಾಡಿದವ್ರಿಗೆ ನಾವು ಮುಖ್ಯಮಂತ್ರಿ ಅವಕಾಶ ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶವನ್ನು AICC ಹೊತ್ತಿಗೆ ಸಾರಿರತಕ್ಕಂಥ ವಿಚಾರದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಇವರ ಒಂದು ಲೀಡರ್ ಆಫ್ ಆಪೋಸಿಷನ್ ಆಗಿ ಮಾಡಿದಂಥ ಕೆಲಸ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 140ರಲ್ಲಿ
ಇರೋದೇ 140 ಸೀಟ್ಗಳು ಕೇರಳದಲ್ಲಿ. 71 ಬಂದರೆ ಅವರೇ ಮೆಜಾರಿಟಿ. 102 ತೊಗೊಂಡ್ರಿ ಇವರು UDF, ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ಅಂತ ಹೇಳಿ, ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ಅದನ್ನು ಮುನ್ನಡೆಸ್ತವರು ಇಲ್ಲಿ ಕೇರಳದಲ್ಲಿ. 102 ಸೀಟ್ ಬರಬೇಕು ಅಂದರೆ ಸತೀಶನ್ ಲೀಡರ್ ಆಫ್ ಆಪೋಸಿಷನ್ ಕೆಲಸ ಮಾಡಿದ್ದಾರೆ ಅಂತ. ಯಾವುದೇ ರಾಜ್ಯ ಆಗಲಿ ಒಂದು ವಿರೋಧ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದಾಗ 2 ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ವಿರೋಧ ಪಕ್ಷದ ನಾಯಕ ಏನು ಮಾಡ್ತಾ ಇದ್ದಾರೆ, ಅವರ ಸ್ಟೇಟ್ಮೆಂಟ್, ಅವರ ಹೋರಾಟ, ಅವರ ಛಲ, ರೂಲಿಂಗ್ ಪಾರ್ಟಿಯ ದೋಷಗಳನ್ನು, ಆಳ್ವಿಕೆಯಲ್ಲಿರ್ತಕ್ಕಂಥ ಅಧ್ವಾನಗಳನ್ನು ಎಷ್ಟರ ಮಟ್ಟಿಗೆ ಜನತೆಗೆ ಮನವರಿಕೆ ಮಾಡಿಕೊಡ್ತಾರೆ ಅವರು. ಹೂ ಎವರ್ ಇಟ್ ಮೇ ಬಿ, ನಮ್ಮ ರಾಜ್ಯ ಆದರೂ ಅಷ್ಟೇ, ಇನ್ನೊಂದು ರಾಜ್ಯ ಆದರೂ ಅಷ್ಟೇ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ರಾಜ್ಯಾಧ್ಯಕ್ಷ, ವಿರೋಧ ಪಕ್ಷ ಅದರ ನಾಯಕ ಒಂದು ಭಾಗ, ಆ ವಿರೋಧ ಪಕ್ಷದಲ್ಲಿ ಆ ಪಕ್ಷಕ್ಕೆ ರಾಜ್ಯಾಧ್ಯಕ್ಷ ಯಾರಾಗಿದ್ದರು, ಸತೀಶನ್ ಎರಡೂ ಮಾಡಿದ್ದಾರೆ ಇಲ್ಲಿ. ಸೊ ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕಾರಣಗಳಿಂದಾಗಿ ಇದೀಗ ಅವರ ಒಂದು ಹಠ ಕೂಡ ಇತ್ತು. ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕೊಡಿ ಅಂತ ಕೇಳಿದ್ರು ಸತೀಶನ್ ಅವರು. ನೀವು ಕೊಟ್ಟರೆ CM ಕೊಡ್ರಿ, ಇಲ್ಲ ಅಂದರೆ MLA ಆಗಿದ್ದು ಬಿಡ್ತೀನಿ, ನಾನು ಪರವೂರಿಂದ ನಾನು MLA ಆಗಿರ್ತೀನಿ, ಅದು ಬಿಟ್ಬಿಟ್ಟು ನಾನು ಯಾವುದೇ ಮಿನಿಸ್ಟ್ರಿಗಿರಿ ಕೂಡ ಕೇಳಲ್ಲ ಅಂತೇಳಿ ಹಠಕ್ಕೆ ಬಿದ್ದರು. ರಮೇಶ್ ಚೆನ್ನಿತ್ತಾಲ ಕಡಿಮೆ ಕಾಂಪಿಟೇಷನ್ ಕೊಟ್ಟಿರಲಿಲ್ಲ ಅವರಿಗೆ, ಅವ್ರದ್ದು ಸ್ಪರ್ಧೆ ಜೋರಾಗಿತ್ತು, ಅವ್ರು ಕೆಲಸ ಮಾಡಿಲ್ಲ ಅಂತಲ್ಲ. ಬಟ್ ಸತೀಶನ್ ವರ್ಕ್ನ ಮುಂದೆ ಎಲ್ಲರೂ ಅಲ್ಲಿ ಮಂಕಾಗಿದ್ದಾರೆ. ವೇಣುಗೋಪಾಲ್ ಬಿಡಿ, ಅವರು ಡೆಲ್ಲಿ ಟು ಕೇರಳ, ಕೇರಳ ಟು ಡೆಲ್ಲಿ ಓಡಾಡ್ತಾ ಇದ್ದರು. ಅವರಿಗೆ ಆಸೆ ಪಟ್ಟಿದ್ದು ಹೌದು ವೇಣುಗೋಪಾಲ್ ಅವರು ಕೆಲಸ ಅಂತ ಬಂದಾಗ ದೆಹಲಿ ರಾಜಕಾರಣದಲ್ಲಿ ಜಾಸ್ತಿ ಬ್ಯುಸಿಯಾಗಿದ್ದದ್ದು ಹೌದು. ಆ ಕಾರಣಕ್ಕೋಸ್ಕರವಾಗಿ ಅವ್ರಿಗೆ ಅಲ್ಲಿ ಮುಖ್ಯಮಂತ್ರಿ ಹುದ್ದೆ ಕೈ ತಪ್ಪಿದೆ ಇಲ್ಲಿ. ಸೊ ಸತೀಶನ್ ಅವರು ಒಂದು ರೀತಿಯಲ್ಲಿ ಒಂದು ಜನರೇಷನಲ್ ಶಿಫ್ಟ್ ಅಂತ ಕರೀತಾರಲ್ಲ, ಈ ಕೇರಳದ ಮಟ್ಟಿಗೆ ಸತೀಶನ್ ಅವರು ಯುವ ನಾಯಕನ ರೀತಿಯಲ್ಲಿ ಒಂದು ಹೊಸ ಜನ್ರೇಷನನ್ನು ಸತೀಶನ್ ಅವ್ರು ಏನು ಮಾಡ್ತಾರೆ, ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ಕೂಡ ಒಂದು ಬಲವಾದ ಕಾರಣ ಜನರೇಷನಲ್ ಶಿಫ್ಟ್ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಗಮನಿಸ್ಬೇಕು ನಾವು, ನೂತನ MLAಗಳು, ಯುವ MLAಗಳಿದ್ದಾರಲ್ಲ, ಅವರನ್ನು ಕೇಳಿದ್ರೆ ಯಾರು ನಿಮಗೆ CM ಆಗಬೇಕು ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಅವ್ರ ಬಾಯಲ್ಲಿ ಬಂದಂಥ ಹೆಸರು ಸತೀಶನ್ ಅವರೇ. ಸೊ ಹಾಗಾಗಿ ಈ ಯುವ ರಾಜಕಾರಣಿಗಳು, ಯುವ MLAಗಳು ಈ ಗುಂಪಿನ ಅಸಮಾಧಾನ ಕಟ್ಕೊಳ್ಳೋದು ಬೇಡ ಅಂತ ಕೂಡ AICC ಏನು ಮಾಡುತ್ತೆ, ಇಲ್ಲ ಸತೀಶನ್ನೇ ಮಾಡಬೇಕು ನಾವು, ಇದೇ ವೇಣುಗೋಪಾಲ್ ಅನ್ನೋದು, ರಮೇಶ್ ಚೆನ್ನಿತ್ತಾಲ ಅನ್ನೋದಾದರೆ ಹೊಸ ಜನ್ರೇಷನ್ ಓಟ್ಗಳು ನಮಗೆ ಆಮೇಲೆ ಸಿಗಲ್ಲ, ಹೊಸ ಜನ್ರೇಷನ್ ಮಾತು ಕೇಳೋಣ, ಒಂದು ಜನ್ರೇಷನಲ್ ಶಿಫ್ಟ್ ಆಗಿ ಸತೀಶನ್ ಅವರನ್ನು ಈ ಹೊಸ ವೋಟರ್ಸು ಜನ್ ಝಿ ಅವರು ಇವ್ರು ಕಾಣ್ತಾ ಇದ್ದಾರೆ. ಆ ಕಾರಣಕ್ಕೆ ಸತೀಶನ್ ನೇಮಕ ಮಾಡಬೇಕು ಅಂತ ಕೂಡ AICC ಡಿಸಿಷನ್ ತೆಗೆದುಕೊಂಡಿದೆ. ಹಾಗಾಗಿ ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ವೇಣುಗೋಪಾಲ್ ಅವ್ರಿಗೂ ಚೆನ್ನಿತ್ತಾಲ ಅವ್ರಿಗೂ ಯಾಕೆ ಮಿಸ್ ಆಯಿತು ಅಂತ ಹೇಳಿದ್ರೆ ಸತೀಶನ್ ಅವರು ಜಾಸ್ತಿ ಸ್ಕೋರ್ ಮಾಡಿದ್ರಿಲ್ಲಿ ಅಂತ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ನಿರ್ಧಾರವನ್ನು ನಾನು ಸಂತೋಷದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಕೇರಳದ ಜನ ಅತ್ಯಧಿಕ ಮತಗಳಿಂದ UDF ಗೆಲ್ಲಿಸಿದ್ದಾರೆ, ನೂತನ ಸರ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಸತೀಶನ್ಗೆ ಕೋಆಪರೇಷನ್ ಕೊಡುವುದರಲ್ಲಿ ಸಂಶಯ ಬೇಡ ಅಂತ ಕೂಡ ಅವರು ಮಾತಾಡಿದ್ದಾರೆ. എൻ്റെ പ്രസ്ഥാനം ഇന്ത്യൻ നാഷണൽ കോൺഗ്രസ് എന്നെ വലിയ ഒരു ഉത്തരവാദിത്തമാണ് ഏൽപ്പിച്ചിരിക്കുന്നത്. ഞാനിതിനോട് അഖിലേന്ത്യാ കോൺഗ്രസ് കമ്മിറ്റി നേതൃത്വത്തോട്, കോൺഗ്രസ് പ്രസിഡന്റിനോടും ശ്രീ രാഹുൽജിയോടും ഉൾപ്പെടെ എല്ലാവരോടും നന്ദി പറയുക. എന്നെ ഇതിന് പ്രാപ്തമാക്കിയത് ഈ തെരഞ്ഞെടുപ്പിൽ കഠിനാധ്വാനം ചെയ്ത ലക്ഷക്കണക്കിന് UDF പ്രവർത്തകരും ടീം UDF ആയി നിന്ന ഞങ്ങളുടെ UDF നേതാക്കന്മാരുമാണ്. തീർച്ചയായും ഞാനിവിടെ എത്തിയതിന് അവരോട് എനിക്ക് ഒരുപാട് കടപ്പാടുണ്ട്. കേരളത്തിലെ ജനങ്ങൾ ഞങ്ങളെ വലിയ ഉത്തരവാദിത്വം, അതിൻ്റെ ഫോർമാലിറ്റിയും പ്രൊസീജിയറും അനുസരിച്ച് CLP യോഗം കൂടി ഒഫീഷ്യലായിട്ട് അത് അനൗൺസ് ചെയ്യും. ഇതിനെ സർവാത്മന ഞാൻ സ്വാഗതം ചെയ്യുകയാണ്, സന്തോഷപൂർവ്വം സ്വാഗതം ചെയ്യുകയാണ്. കേരളത്തിലെ ജനങ്ങൾ വളരെ പ്രതീക്ഷയോടെയാണ് വൻ ഭൂരിപക്ഷം നൽകി UDFനെ അധികാരത്തിലേക്ക് എത്തിച്ചിരിക്കുന്നത്. 102 അംഗ ഭൂരിപക്ഷം എന്ന് പറയുന്നത് സമകാലീന ചരിത്രത്തിൽ ഇല്ലാത്തതായിരുന്നു. അപ്പോൾ ആ ജനങ്ങളുടെ പ്രതീക്ഷകൾക്കനുസരിച്ച് ഒരു സർക്കാർ കേരളത്തിലുണ്ടാകും, UDFൻ്റെ സർക്കാർ. ആ സർക്കാർ നയിക്കുന്ന മുഖ്യമന്ത്രിക്കും ഗവൺമെൻറ്റിനും മുന്നോട്ടുള്ള പ്രവർത്തനങ്ങൾക്ക് എല്ലാവിധ പിന്തുണയും വാഗ്ദാനം ചെയ്യുന്നു. ಸರಿ, ಈಗ ವೇಣುಗೋಪಾಲ್ಗೆ ಕೇರಳ CM ಪಟ್ಟ ಸಿಕ್ಕಲಿಲ್ಲ, ಬಹಳ ಹತ್ತಿರ ಗಳಸ್ತ್ಯ ಕಂಠಸ್ಯ ರಾಹುಲ್ ಗಾಂಧಿಗೆ. ಯಾವ ರಾಜ್ಯದಲ್ಲಿ ಏನು ಸಮಸ್ಯೆ ಆದರೂ ಕೂಡ ವೇಣುಗೋಪಾಲ್ ಬರ್ತಾ ಇದ್ದಾರೆ, ಅದೇನೋ ಮಾತಾಡ್ತಾರಂತೆ, ಸುರ್ಜೇವಾಲಾ ಬರ್ತಾರಂತೆ, ಏನೋ ಮಾತಾಡ್ತಾರಂತೆ, ಟ್ರಬಲ್ ಎಲ್ಲಾದರೂ ಇತ್ತಾ ಶೂಟ್ ಮಾಡ್ಕೊಂಡು ಬನ್ನಿ, ಟ್ರಬಲ್ ಶೂಟರ್ಗಳಾಗ್ಬಿಡಿ ನೀವು ಅಂತ ಕಳಿಸ್ಕೊಡ್ತಾ ಇದ್ರು. ಈಗ ವೇಣುಗೋಪಾಲ್ಗೆ ಸಿಟ್ಟು ಬಂದಿರುತ್ತೆ, ಮೇಲ್ಗಡೆ ಬಹಳ ಖುಷಿ ಇದೆ, ನಮ್ಮ ಸಹಕಾರ ಸಿಗುತ್ತೆ, ಅದು ಇದೆಲ್ಲ ಇದ್ದರೂ ಕೂಡ ಮುಖ್ಯಮಂತ್ರಿ ಒಂದು ಆಗಲಿಲ್ವಲ್ಲ, ಇಷ್ಟೆಲ್ಲ ಕೆಲಸ ಮಾಡಿದೆ ನಾನು ಅಂತ ಇದೇ ವೇಣುಗೋಪಾಲ್ಗೆ ಇರುತ್ತೆ. ಆ ಕಾರಣಕ್ಕೆ ಇಲ್ಲಿ KPCC ಅಂದರೆ ಈಗ AICC ಏನು ಮಾಡ್ತಿದೆ ಅಂತ ಹೇಳಿದ್ರೆ, KCVಗೆ ಈಗ ಏನಾದರೂ ಒಂದು ಒಳ್ಳೆ ಪೊಸಿಷನ್ ಕೊಟ್ಟು ಸಮಾಧಾನ ಮಾಡಬೇಕು.
ಯಾವುದದು ಸಮಾಧಾನ ಮಾಡೋಕ್ಕಿರ್ತಕ್ಕಂಥ ದಾರಿ ಅಂತ ನೋಡಿದ್ರೆ ACC ಅಧ್ಯಕ್ಷ ಕೊಟ್ಟುಬಿಟ್ರೆ ಇವರಿಗೆ, ಅರೆ ಖರ್ಗೆ ಇದ್ದಾರಲ್ರಿ ಅದೇ ಕೊಟ್ಟುಬಿಡ್ತಾರೆ ಅಂತ ನೋಡಿದ್ರೆ ಖರ್ಗೆ ಅವರ ಸ್ಥಾನವನ್ನು KC ವೇಣುಗೋಪಾಲ್ ಅವ್ರಿಗೆ ಕೊಡಬೇಕು ಅಂತ ಚಿಂತನೆ ಒಂದು ಕಡೆ ಆಗ್ತಾ ಇದೆ. ಹಾಗಾಗಿ ಖರ್ಗೆ ಸ್ಥಾನಕ್ಕೆ ವೇಣುಗೋಪಾಲ್ ಬಂದುಬಿಡ್ತಾರಾ? ಒಂದು ವರ್ಷ ಆದಮೇಲೆ KCBಗೆ AICC ಪಟ್ಟ ಸಿಕ್ಕರೂ ಆಶ್ಚರ್ಯ ಇಲ್ಲ. ಹಿಂದೆ ಕೇರಳ KPCC ಅಧ್ಯಕ್ಷರಾಗಿದ್ದರು ಇವರು.